ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ವಿಜಯ ರಾಘವೇಂದ್ರ ಸರ್ ನಟನೆಯ ರಿಪ್ಪನ್ ಸ್ವಾಮಿ ಸಿನಿಮಾ ಒಂದಷ್ಟು ಮಟ್ಟಿಗೆ ಸೌಂಡ್ ಮಾಡ್ತಿರೋದು ನಿಮ್ಗೆ ಗೊತ್ತೇ ಇದೆ. ರಿಲೀಸ್ ಆಗಿರುವಂಥ ಟೀಸರ್ ಆ್ಯಂಡ್ ಟ್ರೇಲರ್ ನೋಡಿ ಅಬ್ಬಾ ಅಂತ ಅನ್ನಿಸ್ತಿದೆ. ಯಾಕಂತ ಹೇಳಿದ್ರೆ ವಿಜಯ ರಾಘವೇಂದ್ರ ಸರ್ನ ನಾವು ತುಂಬ ಸಾಫ್ಟ್ ರೋಲಲ್ಲಿ ಅಥವಾ ಒಂದು ಲವರ್ ಬಾಯ್ ಆಗಿ ಹೀಗೆಲ್ಲ ನೋಡಿದ್ವಿ. ಬಟ್ ಇಲ್ಲಿ ನಮಗೆ ವೆರಿ ಸ್ಪೆಷಲ್ ಆಗಿ ತುಂಬ ಕ್ರೂರವಾಗಿ ರಾಕ್ಷಸನ ರೀತಿ ಕಾಣಿಸ್ತಾ ಇದ್ದಾರೆ. ಅವರು ತೆರೆಯ ಮೇಲೆ ಹೀರೋ ಅಂತ ಅನಿಸಿದ್ರು ಕೂಡ ಅವರು ರಾಕ್ಷಸನ ಕಾಣಿಸುವ ರೀತಿಯ ಒಂದು ಟೀಸರ್ ಈಗ ಹೊರಹೊಮ್ಮಿದೆ. ಇದೇ ಆಗಸ್ಟ್ 29ಕ್ಕೆ ಈ ಸಿನಿಮಾ ಗ್ರ್ಯಾಂಡಾಗಿ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾದ ನಿರ್ದೇಶಕರು ನನ್ನ ಜೊತೆ ಇದ್ದಾರೆ, ಕಿಶೋರ್ ಮೂಡ್ಬಿದ್ರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಜೊತೆಗೆ ಇಡೀ ಚಿತ್ರತಂಡ ಇವತ್ತು ನನ್ನ ಜೊತೆ ಇರುತ್ತೆ. ಹೀರೋಯಿನ್ ಇರ್ತಾರೆ, ವಿಜಯ ರಾಘವೇಂದ್ರ ಸರ್ ಕೂಡ ಇರ್ತಾರೆ. ಅವ್ರನ್ನ ಕೂಡ ಮಾತನಾಡಿಸ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ ಸರ್. ರಿಪ್ಪನ್ ಸ್ವಾಮಿ ಟೈಟಲೇ ತುಂಬ ಒಂಥರ ಕ್ರೇಜ್ ಕ್ರಿಯೇಟ್ ಮಾಡೋ ಥರ ಇದೆ. ಆ್ಯಂಡ್ ಟೀಸರ್ ಮತ್ತು ಟ್ರೇಲರ್ ತುಣುಕು ನೋಡಿದಾಗ ವೆರಿ ಸ್ಪೆಷಲ್ ಆಗಿ ಅನ್ನಿಸ್ತಾ ಇದೆ. ಸಮಥಿಂಗ್ ಸ್ಪೆಷಲ್ ಈ ಸಿನಿಮಾದಲ್ಲಿ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಏನಿದು ರಿಪ್ಪನ್ ಸ್ವಾಮಿ? ಯಾಕೆ ಈ ಟೈಟಲ್ ರಿಪ್ಪನ್ ಸ್ವಾಮಿ ಅಂತ ಇಟ್ಕೊಂಡ್ರಿ? ಈ ಕತೆಗೆ ವಿಜಯ ರಾಘವೇಂದ್ರ ಸರೇ ಬೇಕು ಅಂತ ಯಾಕೆ ಅನ್ನಿಸ್ತು ಅಂತ ಹೇಳಿ. ರಿಪ್ಪನ್ ಸ್ವಾಮಿ ಅನ್ನೋದು ಒಂದು ಹೆಸರು ಅಷ್ಟೇ. ಸೊ ಮೇಯ್ನ್ ಕ್ಯಾರೆಕ್ಟ್ರು ವಿಜಯ ರಾಘವೇಂದ್ರ ಸರ್ ಏನು ಪ್ಲೇ ಮಾಡ್ತಾ ಇದ್ದಾರೆ, ಆ ಕ್ಯಾರೆಕ್ಟರ್ ಹೆಸರೇ ರಿಪ್ಪನ್ ಸ್ವಾಮಿ ಅಂತ. ಇದು ಸರ್ಗೋಸ್ಕರನೇ ಬರೆದಿರೋ ಕತೆ. ಒಮ್ಮೆ ನಾವು ಮಲ್ಗುಡೆ ಸಿನಿಮಾದ ಪ್ರಮೋಷನ್ ಹೋಗಬೇಕಾದ್ರೆ ಸರ್ರೇ ಹೇಳಿದರು, ನಾನು ತುಂಬ ಸಾಫ್ಟ್ ಕ್ಯಾರೆಕ್ಟ್ರಲ್ಲಿ ಎಲ್ಲ ನೋಡಿ ನೋಡಿ ಸಾಕಾಗಿದೆ, ಒಂದು ಸ್ವಲ್ಪ ರಗಡಾಗಿ ಆ ಥರ ಒಂದು ಕ್ಯಾರೆಕ್ಟ್ರು ನೆಕ್ಸ್ಟ್ ಪ್ಲೇ ಮಾಡಬೇಕು ಅಂತ ಇದೆ ಅಂತ ಹೇಳಿದರು. ಸೊ ಹಾಗಾಗಿ ಅದು ಥಾಟ್ ಇತ್ತು. ಸೊ ಹಾಗೆ ಬರ್ಕೊಂಡು ಹೋಗಿತ್ತು. ಇಲ್ಲಿ ರಗಡ್ ಅನ್ನೋದಕ್ಕಿಂತ ಒಂದು ಸೈಕಲಾಜಿಕಲ್ ಅಥವಾ ಗ್ರೇ ಶೇಡ್ ಆ ಥರದ ಕ್ಯಾರೆಕ್ಟ್ರು ಸರ್ ಪ್ಲೇ ಮಾಡಿರೋಂಥದ್ದು. ರಿಪ್ಪನ್ ಸ್ವಾಮಿ, ಸೊ ಆ್ಯಕ್ಚುಲಿ ಕ್ಯಾರೆಕ್ಟರ್ ಹೆಸರು ಬಂದು ಸ್ವಾಮಿ. ಸೊ ರಿಪ್ಪನ್ ಸ್ವಾಮಿ ಅಂತ ಜನ ಅವ್ರನ್ನ ಕರೀತಾರೆ ಸಿನಿಮಾದಲ್ಲಿ. ಅದಕ್ಕೊಂದು ಬ್ಯಾಕ್ ಸ್ಟೋರಿ ಇರುತ್ತೆ ಸಿನಿಮಾದಲ್ಲಿ. ಓಕೆ ಸರ್, ಈಗ ಟೀಸರ್ ಮತ್ತು ಟ್ರೇಲರ್ ತುಣುಕು ನೋಡಿ ಜನ ತುಂಬ ಪ್ರೀತಿಯಿಂದ ಸ್ವೀಕಾರ ಮಾಡಿದ್ದಾರೆ. ಈ ಸಿನಿಮಾ ಸಮಥಿಂಗ್ ಸ್ಪೆಷಲ್ ಏನೋ ಇದೆ ಅನ್ನೋ ಥರ ಒಪ್ಕೊಂಡಿದ್ದಾರೆ. ಸೊ ಜನ ಥಿಯೇಟ್ರಿಗೆ 29ಕ್ಕೆ 100% ನೋಡ್ತಾರೆ ಅನ್ನೋ ಒಂದು ಭರವಸೆ ಕೂಡ ಈ ಟೀಸರ್ ಮತ್ತು ಟ್ರೇಲರ್ ಮೂಡಿಸಿದೆ. ಆ ಖುಷಿಯನ್ನು ನೀವು ಯಾವ ರೀತಿ ಹಂಚ್ಕೊಳ್ತೀರಾ ಅಂತ ಹೇಳಿ? ಆಲ್ಮೋಸ್ಟ್ ಒಂದು 2 ವರ್ಷದ ವರ್ಕು. ನಾವು ಸ್ಕ್ರಿಪ್ಟಿಂದ ಹಿಡಿದು ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಆಗಸ್ಟ್ 29ಕ್ಕೆ ಬರೋವರೆಗೂ ಖುಷಿ ಇದೆ, ತುಂಬ ಖುಷಿ ಇದೆ. ಆಮೇಲೆ ನಾವು ಏನು ಬರೆದಿದ್ವಿ, ನಾವು ರೈಟಿಂಗಲ್ಲಿ ಏನಿತ್ತು, ಸೊ ಅದನ್ನು ನೀಟಾಗಿ ಪ್ರೆಸೆಂಟೇಷನ್ ಕೂಡ ಮಾಡಿದ್ದೀವಿ. ಡೆಫಿನೆಟ್ಲಿ ನಾವು ಒಂದು ಆಡಿಯನ್ಸಿಗೆ ಒಂದು ಒಳ್ಳೆ ಫೀಲ್ ಇರೋವಂಥ ಸಿನಿಮಾ ತೋರಿಸ್ತೀವಿ. ಅಂದರೆ ಯಾವುದೇ ಎಕ್ಸ್ಟ್ರಾ ಇಲ್ಲದೆ ಬಂದು ಕೂತಾಗ ಒಂದು ಒಳ್ಳೆ ಕತೆ ಅವ್ರಿಗೆ ನೋಡೋದಕ್ಕೆ ಸಿಗುತ್ತೆ. ಆಮೇಲೆ ವಿಜಯ ರಾಘವನ್ ಸರ್ ಈ ಹಿಂದೆ ಪ್ಲೇ ಮಾಡಿರೋ ಕ್ಯಾರೆಕ್ಟರ್ಗಿಂತ ಇದು ಬೇರೆಯೇ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ. ಆ್ಯಂಡ್ ಸೇಮ್ ಟೈಮ್ ಆಡಿಯನ್ಸಿಗೆ ಕತೆ ಎಂಟರ್ಟೈನ್ಮೆಂಟ್ ಜೊತೆಗೆ ಏನೋ ಒಂದು ಥಾಟ್ಫುಲ್ ಆಗಿ ತಗೊಂಡು ಹೋಗೋ ಥರ ಏನೋ ಒಂದು ಸಿಗುತ್ತೆ ಸಿನಿಮಾದಲ್ಲಿ. ತಾರಾ ಬಳಗದ ಬಗ್ಗೆ ಹೇಳೋದಾದರೆ, ಮಲೆನಾಡ ಭಾಗದಲ್ಲಿ ಶೂಟಿಂಗ್ ಮಾಡಿದ್ದೀರಾ ಅಂತ ಕೆಲವೊಂದು ದೃಶ್ಯಗಳು ನೋಡಿದಾಗ ಗೊತ್ತಾಗ್ತಾ ಇದೆ. ಒಂದು ಎಸ್ಟೇಟ್ನಲ್ಲಿ ನಡೆಯುತ್ತೆ ಕತೆ ಅಂತ ತಿಳ್ಕೊಂಡ್ವಿ. ಸೊ ಎಲ್ಲೆಲ್ಲಿ ಶೂಟ್ ಮಾಡಿದ್ದೀರಾ? ತಾರಾ ಬಳಗದ ಬಗ್ಗೆ ಹೇಳೋದಾದರೆ 2 ವರ್ಷಗಳ ಪರಿಶ್ರಮ, ಇದ್ರ ಬಗ್ಗೆ ಹೇಳೋದಾದರೆ ಸರ್? ವಿಜಯ ರಾಘವನ್ ಸರ್ ಇದ್ದಾರೆ. ಅದಾದಮೇಲೆ ಅಶ್ವಿನಿ ಚಂದ್ರಶೇಖರ್ ಅಂತ ಫೀಮೇಲ್ ಲೀಡಾಗಿ ಇದ್ದಾರೆ. ಸೊ ಅವ್ರು ಒಂದಷ್ಟು ಸಾಕಷ್ಟು ಕನ್ನಡ ಸಿನಿಮಾ, ತಮಿಳು ಸಿನಿಮಾದಲ್ಲೆಲ್ಲ ಆ್ಯಕ್ಟ್ ಮಾಡಿದ್ದಾರೆ. ಅದು ಬಿಟ್ಟರೆ ವಜ್ರಧೀರ್ ಜೈನ್ ಇದ್ದಾರೆ, ಯಮುನಾ ಶ್ರೀನಿಧಿ ಅವರಿದ್ದಾರೆ, ಕೃಷ್ಣಮೂರ್ತಿ ಕವತಾರ್ ಇದ್ದಾರೆ, ಸಂತೋಷ್ ಶೆಟ್ಟಿ ಇದ್ದಾರೆ, ನಮ್ಮ ಕಾಂತಾರದ್ದು ಪ್ರಕಾಶ್ ತುಮಿನಾಡ್ ಸರ್ ಇದ್ದಾರೆ, ಆಮೇಲೆ ಪ್ರಭಾಕರ್ ಕುಂದರ್ ಇದ್ದಾರೆ. ತುಂಬ ದೊಡ್ಡ ಆರ್ಟಿಸ್ಟ್ ಲಿಸ್ಟೇ ಇದೆ. ಸೊ ನಾವು ಎಲ್ಲ ಕಂಪ್ಲೀಟ್ ಶೂಟಿಂಗ್ ಮುಗಿಸಿದ್ದು ಕೊಪ್ಪ, ಕಳಸ, ಬಾಳೆಹೊನ್ನೂರು, ತೀರ್ಥಹಳ್ಳಿ, ಶೃಂಗೇರಿ, ಅದೇ ಸರೌಂಡಿಂಗಲ್ಲಿ ಮೂಡಿಗೆರೆ ಎಲ್ಲ. ಸೊ ಕತೆ ನಡೆಯೋದು ಕೂಡ ಮಲೆನಾಡಲ್ಲೇ. ಕಂಪ್ಲೀಟಾಗಿ ಮಲೆನಾಡದು ಒಂದು ಎಸ್ಟೇಟಿತ್ತು ಸುತ್ತಮುತ್ತ. ಅಲ್ಲಿ ಆ ಊರು ಫಿಕ್ಷನಲ್ ಊರಿದೆ, ಸಣ್ಣ ಕೊಪ್ಪ ಅಂತ ಹೇಳಿ. ಆ ಊರಲ್ಲಿ ನಡೆಯೋ ಘಟನೆಗಳು, ಆಮೇಲೆ ಸ್ವಾಮಿ ಹೇಗೆ ಅದು ಕನೆಕ್ಟ್ ಆಗ್ತಾನೆ ಅಂತ. ಸೊ ಹಾಗಾಗಿ ಮಲೆನಾಡು ಸೂಕ್ತ ಅಂತ ಅನ್ನಿಸ್ತು. ಸೊ ಅಲ್ಲೇ ಶೂಟ್ ಮಾಡಿದ್ದೀವಿ. ಈಗ ಸರ್ನ ನಾವು ಸಾಫ್ಟ್ ಪಾತ್ರಗಳಲ್ಲಿ ನೋಡಿ ಈಗ ರಗಡಲ್ಲಿ ನೋಡೋದು ಅಂದರೆ ಪೊಲೀಸ್ ಪಾತ್ರ ಅದೆಲ್ಲ ನಾವು ಗಮನಿಸಿದ್ದೀವಿ. ಬಟ್ ಇಲ್ಲಂತೂ ಕಂಪ್ಲೀಟ್ ಬೇರೆ ಥರನೇ ಕಾಣಿಸ್ತಾರೆ ಅಂತ ನಂಗಂತ ಅನ್ನಿಸ್ತಾ ಇದೆ. ಹೇಗೆ ಅವ್ರು ಆ ಪಾತ್ರದೊಳಗೆ ಹೇಗೆ ಜೀವಿಸಿದ್ರು ನೀವು, ಅದು ಹೇಗೆ ಅವ್ರನ್ನ ಮೋಲ್ಡ್ ಮಾಡಿದ್ರಿ ಅಂತ ಹೇಳಿ? ಮೋಲ್ಡ್ ತುಂಬ ಈಸಿ ಇತ್ತು, ನನಗೇನು ಅಂತ ಇದಿರಲಿಲ್ಲ. ತುಂಬ ಆರಾಮ್ಸೆ ಅದಕ್ಕೆ ಅವರು ಈ ಥರದ ಕ್ಯಾರೆಕ್ಟರ್ ಇದೆ ಅಂತ ಅಂದಾಗ ಸೊ ಆರಾಮ್ಸೆ ಅದಕ್ಕೆ ಅವರೇ ಫಿಟ್ ಮಾಡಿಕೊಂಡ್ರೆ ಅವ್ರನ್ನ. ನನಗೇನು ಅಷ್ಟು ಕಷ್ಟ ಆಗಲಿಲ್ಲ. ಇಲ್ಲಿ ರಗಡ ಇಂದ ಯಾವ ಸೆನ್ಸಲ್ಲಿ ರಗಡ್ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ತುಂಬ ಕೋಪಿಷ್ಟ ಆಗಿರ್ತಾನೆ ಅಥವಾ ಸೀರಿಯಸ್ ಆಗಿರ್ತಾನೆ ಅಂದರೆ ಅದಕ್ಕೆ
ಕಾರಣ ಇರುತ್ತೆ. ಒಂದು ಸೈಕಲಾಜಿಕಲ್ ಅಥವಾ ಒಂದು ಫಾಸ್ಟು ಅಥವಾ ಒಂದು ಚೈಲ್ಡ್ಹುಡ್ ಟ್ರಾಮಾ ಸಮಥಿಂಗ್ ಏನೋ ಒಂದು ವಿಷಯಗಳು ಇರುತ್ತೆ. ಸೊ ಆ ಥರ ಘಟನೆಗಳು ಇದ್ದಾಗ ಮಾತ್ರ ವ್ಯಕ್ತಿ ತುಂಬ ಮೌನಿ ಆಗ್ತಾನೆ, ತುಂಬ ರಿಸರ್ವ್ಡ್ ಆಗಿರ್ತಾನೆ. ಸೊ ಆ ಥರದ ಕ್ಯಾರೆಕ್ಟರ್ ರಗಡ್ ಅಂದರೆ ಆ ಥರ ರಗಡ್ನೆಸ್ಸು ಅಂದರೆ ಒಂದು ಅವನಿಗೆ ಒಂದು ಮಾನಸಿಕ ಗೊಂದಲಗಳು ಅಥವಾ ಅವನ ಮನಸ್ಥಿತಿ ಅದೇ ಪಾತ್ರ ಅದು ರಿಪ್ಪನ್ ಸ್ವಾಮಿ ಅನ್ನೋಂಥದ್ದು. ಅದು ರಗಡ್ನೆಸ್ ಅದು. ಸರ್, ಇವಾಗ ನಾವು ಗಮನಿಸಿದ್ದೀವಿ ಎಷ್ಟೇ ಎಫರ್ಟ್ ಹಾಕಿ ಸಿನಿಮಾ ಮಾಡಿದ್ರು ಕೂಡ ಕೆಲವು ಸತಿ ಕಥೆನೇ ಹೀರೋ ಆಗಬೇಕಾಗುತ್ತೆ. ಜನ ಹೀರೋ ನೋಡೋಕ್ಕಿಂತಲೂ ಕೂಡ ಏನಿದೆ ಮೆಟೀರಿಯಲ್ಲು ಅನ್ನೋದನ್ನು ನೋಡಿ ಥಿಯೇಟ್ರಿಗೆ ಹೋಗಿ ಮನೋರಂಜನೆ ಪಡ್ಕೊಂಡು ಬರ್ತಾರೆ. ಸೊ ನಾನು ಇವಾಗ ರಿಪ್ಪನ್ ಸ್ವಾಮಿ ನಾನು ಆಡಿಯನಾಗಿ ರಿಪ್ಪನ್ ಸ್ವಾಮಿ ಸಿನಿಮಾ ನೋಡೋದಕ್ಕೆ ಥಿಯೇಟ್ರಿಗೆ ಹೋಗಿ ಹೊರಗೆ ಬರುವಂಥ ಸಂದರ್ಭದಲ್ಲಿ ನಾನು ಏನು ತೊಗೊಂಡು ಬರ್ತೀನಿ ಅಂತ ಮನೋರಂಜನೆ ನನಗೆ ತುಂಬ ಈಸಿಯಾಗಿ ಸಿಗ್ತಾ ಇದೆ. ನನ್ನ ಮೊಬೈಲಲ್ಲೇ ನಾನು ನೋಡ್ಕೋಬೋದು. ಬಟ್ 2 hours ನನಗೆ ಕೂತ್ಕೊಂಡು ನೋಡಿ ಹೊರಗೆ ಬರುವಂಥ ಸಂದರ್ಭದಲ್ಲಿ ಎಷ್ಟು ಹ್ಯಾಪಿಯಾಗಿ ಬರ್ತೀನಿ ಅಂತ. ಒಂದು ಒಳ್ಳೆ ಕತೆ ನೋಡಿರೋ ತೃಪ್ತಿ ನಿಮಗೆ ಸಿಗುತ್ತೆ. ಏನೊಂದು 150-200 ರೂಪಾಯಿ ಏನು ಕೊಟ್ಟು ಸಿನಿಮಾ ಥಿಯೇಟ್ರಿಗೆ ಬಂದಾಗ ನಾವು ಕಂಪ್ಲೀಟಾಗಿ ಆ 2 ಗಂಟೆ 2.5 ಗಂಟೆ ನಿಮ್ಮನ್ನು ಎಲ್ಲೂ ಡೈವರ್ಟ್ ಆಗದೆ ಸಿನಿಮಾ ಸ್ಕ್ರೀನ್ ಮೇಲೆ ನಿಮ್ಮ ಗಮನ ಇರೋ ಥರ ಖಂಡಿತ ನೋಡ್ಕೋತೀವಿ. ಅಷ್ಟರ ಮಟ್ಟಿಗೆ ಸಿನಿಮಾನ ನಾವು ಟೈಟಾಗಿ ನೀಟಾಗಿ ಮಾಡಿದ್ದೀವಿ. ಏನು ತಗೊಂಡು ಹೋಗ್ತೀವಿ ಅನ್ನೋದು ಅದು ಅವ್ರವ್ರ ಅನುಭವಕ್ಕೆ ಬಿಟ್ಟಿದ್ದು. ಕೆಲವರಿಗೆ ಆ ಸಿನಿಮಾ ನೋಡಿದಾಗ ನಮ್ಮ ಸಿನಿಮಾ ನೋಡಿದಾಗ ಈ ಥರದ್ದು ವಿಷಯಗಳು ಕನೆಕ್ಟ್ ಆಗ್ಬೋದು, ಫ್ರೆಂಡ್ಶಿಪ್ದು ಕನೆಕ್ಟ್ ಆಗ್ಬೋದು, ಲೇಡೀಸಿಗೆ ಅಲ್ಲಿರೋ ಎಲಿಮೆಂಟ್ಸ್ ಏನಾದರೂ ಬೇರೆ ಕನೆಕ್ಟ್ ಆಗ್ಬೋದು. ಅದು ಅವ್ರವ್ರ ಅನುಭವಕ್ಕೆ ಬಿಟ್ಟಿದ್ದು. ಒಟ್ಟಾರೆ ಒಂದು ಒಳ್ಳೆ ಸಿನಿಮಾ ನೋಡಿದ್ದು ತೃಪ್ತಿನ ನಾವು ಕೊಡ್ತೀವಿ. ಪ್ರಮೋಷನ್ ಹೇಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಒಂದು ವಿಭಿನ್ನವಾಗಿ ಪ್ರಮೋಷನ್ ಮಾಡಬೇಕಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ಅಂತ ಬಂದಾಗ ನಿಮ್ಮ ಥಾಟ್ ಹೇಗಿದೆ? ಯಾವ ಥರ ಮಾಡಿ ಜನರ ಮನಸ್ಸಿಗೆ ರೀಚ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ? ಈವನ್ ಪ್ರಮೋಷನ್ ಕೂಡ ನಾವು ತೀರಾ ಜಾಸ್ತಿ ಏನು ಪ್ರಮೋಷನ್ ಮಾಡ್ತಾ ಇಲ್ಲ. ಸಿಂಪಲಾಗಿ ಸೋಷಿಯಲ್ ಮೀಡ್ಯಾದಲ್ಲಿ ಇದೇ ಥರ ಇಂಟ್ರೀಸು, ಟ್ರೈಲರ್, ಟೀಸರು. ಇವಾಗ ನಿಮಗೂ ಗೊತ್ತಿದೆ, ಮೌತ್ ಪಬ್ಲಿಕ್ ಅಂದರೆ ಜನ ಕೊಡೋ ನೋಡಿ ಈ ಥರ ಅಂತ ಪ್ರಮೋಷನ್ ಕೊಟ್ಟರೆ ಅದಕ್ಕಿಂತ ದೊಡ್ಡ ಪ್ರಮೋಷನ್ ಯಾವುದಿಲ್ಲ. ಸೊ ಹಾಗಾಗಿ ನಾವು ಅದನ್ನು ನಂಬಿದ್ದೀವಿ. ಅಂದರೆ ಕಂಟೆಂಟ್ ಚೆನ್ನಾಗಿದೆ ಅಂತ ನಮ್ಗೆ ನಂಬಿಕೆ ಇದೆ. ಸೊ ಖಂಡಿತ ಸಿನಿಮಾ ಜನ ಬಂದ ಮೇಲೆ ಇಲ್ಲ ಈ ಸಿನಿಮಾ ಚೆನ್ನಾಗಿದೆ ಅಂತ ಜನನೇ ಹೇಳ್ತಾರೆ ಅನ್ನೋ ನಂಬಿಕೆ ಇದೆ. ಹಾಗಾಗಿ ತೀರಾ ವಿಭಿನ್ನ ಆ ಥರ ಎಲ್ಲ ಏನಿಲ್ಲ, ಸಿಂಪಲಾಗಿ ಪ್ರಮೋಷನ್ ಮಾಡ್ತಾಯಿದ್ದೀವಿ. ಎಸ್, ಆಗಸ್ಟ್ 29ಕ್ಕೆ ಗ್ರ್ಯಾಂಡಾಗಿ ರಿಲೀಸ್ ಆಗ್ತಾ ಇದೆ ಸಿನಿಮಾ ರಿಪ್ಪನ್ ಸ್ವಾಮಿ. ನೀವು ನಿಮ್ಮ ಕಡೆಯಿಂದ ಜನರಿಗೆ ಕರೆದು ಬಿಡಿ, ಬನ್ನಿ ಥಿಯೇಟ್ರಲ್ಲೇ ನೋಡಿ, ಥಿಯೇಟ್ರಲ್ಲೇ ನೋಡುವಂಥ ಸಿನಿಮಾ. ಥಿಯೇಟ್ರಲ್ಲಿ ನೋಡಿದ್ರೆ ನಿಮಗೆ ಸಮಥಿಂಗ್ ಸ್ಪೆಷಲ್ ಆದಂಥ ಅನುಭವ ಸಿಗುತ್ತೆ ಅಂತ ನಿಮ್ಮ ಕಡೆಯಿಂದ ಪ್ರೀತಿಯ ಕರೆಯೋಲೆ. ಎಲ್ಲ ವೀಕ್ಷಕರಿಗೂ ಕೂಡ ನಿರ್ದೇಶಕನಾಗಿ ನಮ್ಮ ರಿಪ್ಪನ್ ಸ್ವಾಮಿ ಸಿನಿಮಾ ನೋಡೋದಕ್ಕೆ ಆಹ್ವಾನ ಕೊಡ್ತಾ ಇದ್ದೀನಿ. ಆಗಸ್ಟ್ 29ನೇ ತಾರೀಕು ಎಲ್ಲರೂ ಬನ್ನಿ. ಒಂದೊಳ್ಳೆ ಸಿನಿಮಾ, ಕಂಟೆಂಟ್ ಇರೋ ಸಿನಿಮಾ ನೋಡಿರೋ ಅಂಥ ಒಂದು ಅನುಭವವನ್ನು ನಮ್ಮ ಸಿನಿಮಾ ನಿಮಗೆ ಖಂಡಿತವಾಗ್ಲೂ ಕೊಡುತ್ತೆ. ಅಷ್ಟೇ ಹೇಳಬಲ್ಲೆ. ಆಮೇಲೆ ಸಿನಿಮಾ ನೋಡಿದ್ಮೇಲೆ ನಿಮಗೆ ಏನು ಹೇಳ್ತಾರೆ, ನಾನು ಒಂದು ಪೇರೈಕೆ ಸಿನಿಮಾ ನೋಡಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಮಾತಾಡಲ್ಲ ಅಂದರೆ ತುಂಬ ಚೆನ್ನಾಗೇ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್, ಆ್ಯಂಡ್ ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಥ್ಯಾಂಕ್ ಯು.